ನಮಸ್ಕಾರ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸಹ ಸ್ವಾಗತ ಸುಸ್ವಾಗತ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ 4th ಟೆಸ್ಟ್ ಮ್ಯಾಚ್ ನಾಳೆ ಮ್ಯಾಂಚೆಸ್ಟರಲ್ಲಿ ಶುರು ಆಗ್ತಾ ಇದೆ. ನೋಡಿ, ಮ್ಯಾಂಚೆಸ್ಟರಲ್ಲಿ ಸಹ ಭಾರತ ಇಲ್ಲಿ ತನಕ ಯಾವುದೇ ಟೆಸ್ಟ್ ಮ್ಯಾಚ್ ಗೆದ್ದಿಲ್ಲ. ಬಟ್ ಇವಾಗ ಅಲ್ಲಿ ಗೆದ್ದಿದಾರ ಅಥವಾ ಅಲ್ಲಿ ಗೆಲ್ಲಿಲ್ವಾ ಅನ್ನೋದಕ್ಕಿಂತ ಸಹ ಸೀರೀಸಲ್ಲಿ ಭಾರತ ಅಲೈವ್ ಆಗಿರಬೇಕಿದ್ರೆ, ಜೀವಂತ ಆಗಿರಬೇಕಿದ್ರೆ ನಾಳೆ ವಿನ್ ಆಗಲೇಬೇಕಂದ್ರೆ ನಾಳಿನ ಟೆಸ್ಟ್ ಏನಿದೆ, ನಾಳೆಯಿಂದ ಪ್ರಾರಂಭ ಆಗ್ತಿರೋಂಥ 4th ಟೆಸ್ಟ್ ಭಾರತ ವಿನ್ ಆದರೆ ಮಾತ್ರ ಆವಾಗ ಸೀರೀಸ್ ಅಲೈವ್ ಆಗಿರ್ತದೆ. ಆವಾಗ 5th ಟೆಸ್ಟ್ಗೆ ಒಂದು ಇಂಪಾರ್ಟೆನ್ಸ್ ಅಂತ ಸಿಗ್ತದೆ. ಸೊ ಆದ್ದರಿಂದ ನಾಳಿನ ಟೆಸ್ಟನ್ನು ಖಂಡಿತವಾಗಿ ಸಹ ಬುಮ್ರಾ ಅವರು ಆಡಿಯೇ ಆಡ್ತಾರೆ. ಆಲ್ರೆಡಿ ಸಿರಾಜ್ ಅಣ್ಣ ಬೇರೆ ಹೇಳಿದ್ದಾರೆ 2 ದಿನದ ಮುಂಚೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಬುಮ್ರಾ ಅವರು ಆಡ್ತಾರೆ ಅಂತ. ಯಾಕೆ ಅಂತಂದರೆ ನೋಡಿ, ಸೀರೀಸಲ್ಲಿ ಭಾರತ ಈಗ 1-2 ಅಂತರದಿಂದ ಹಿನ್ನಡೆ ಅನುಭವಿಸಿದೆ. ಭಾರತ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಿದ್ರೆ ನನಗೆ ಪರ್ಸ್ನಲಿ ಖುಷಿ ಉಂಟು. ಅವರು ಆಡಿದಂತಹ ಆಟ ಒಂದು ತೃಪ್ತಿದಾಯಕ ಅಂತ ಹೇಳ್ತಾರಲ್ಲ, ಆ ಥರದ ಆಟ ಆಡಿದ್ದಾರೆ. ಬಟ್ ಎಂತ ಮಾಡೋದು, ಒಂದು ಚೂರು ಆಚೆ ಈಚೆ ಎರರ್. ಭಾರತ ಮೆಜಾರಿಟಿ ಆಫ್ ದ ಸೆಷನ್ಸ್ ಗೆದ್ದಿರೋದು ಭಾರತವೇ. ಈ 3 ಮ್ಯಾಚ್ಗಳನ್ನು ನೀವು ನೋಡಿದರೆ ಮೆಜಾರಿಟಿ ಸೆಷನ್ಸ್ ಭಾರತ ಗೆದ್ದದ್ದು. ಬಟ್ ಇಂಗ್ಲೆಂಡ್ ಅವರಿಗೆ ಮ್ಯಾಚ್ ಗೆಲ್ಲುವಂಥ ಟ್ಯಾಕ್ಟಿಕ್ ಗೊತ್ತುಂಟು. ಅವರು ಮ್ಯಾಚ್ ಗೆದ್ದರು, ಸೆಷನ್ಸ್ ಕಮ್ಮಿ ಗೆದ್ದರು ಸಹ ಮ್ಯಾಚ್ ಗೆದ್ದರು. ಆನ್ ದಿ ಅದರ್ ಹ್ಯಾಂಡ್ ಭಾರತ ಸೆಷನ್ಸ್ ಸೋತಿದೆಯಲ್ಲ, ಆ ಸೋತಿರುವಂಥ ಸೆಷನ್ಸನ್ನು ಕೆಟ್ಟ ರೀತಿಯಲ್ಲಿ ಸೋತರು. ಆದ್ದರಿಂದ ಸೀರೀಸಲ್ಲಿ ಈಗ 1-2 ಅಂತರದಿಂದ ಹಿನ್ನಡೆ ಕಾಯ್ದುಕೊಂಡಿದೆ. ಇಲ್ಲದಿದ್ದರೆ ಥರ್ಡ್ ಟೆಸ್ಟ್ ಆದ ಕೂಡಲೇ ಭಾರತ 3-0 ಅಂತರದಿಂದ ಮುನ್ನಡೆ ಕಾಯ್ದುಕೊಂಡಿರಬೇಕಿತ್ತು. ಸೀರೀಸ್ ವಿನ್ ಆಗಿರಬೇಕಿತ್ತು. ಫಸ್ಟ್ ಟೆಸ್ಟಲ್ಲಿ ಸಹ ಭಾರತ ವಿನ್ ಆಗುವಂತಹ ಎಲ್ಲ ಅವಕಾಶಗಳಿತ್ತು. ಭಾರತ ಕೈ ಚೆಲ್ಲಿದ್ರು. ಸೆಕೆಂಡ್ ಟೆಸ್ಟ್ ಅದ್ಭುತವಾಗಿ ವಿನ್ ಆದರು. ಥರ್ಡ್ ಟೆಸ್ಟ್ ಲಾರ್ಡ್ಸಲ್ಲಿ ನಡೆದಂಥ ಟೆಸ್ಟ್ ಕೂಡ ನಿಮಗೆ ಗೊತ್ತುಂಟು ಎಷ್ಟು ಹತ್ತಿರ ಬಂದು ಭಾರತ ಸೋತರು ಅಂತ. ಸೊ ಆದ್ದರಿಂದ ಅದನ್ನು ಜಾಸ್ತಿ ಕೆದಕೋದು ಬೇಡ. ಈಗ ಭಾರತಕ್ಕೆ ತಲೆನೋವು ಅಂತ ಗೊತ್ತುಂಟು. ಬುಮ್ರಾ ಅವ್ರು ಬಂದಿದ್ದಾರೆ, ಇನ್ನೆಂಥ ತಲೆನೋವು. ಬುಮ್ರಾ ಅವರು ಬಂದಿದ್ದಾರೆ, ಸುಮಾರು ಜನ ಹೊರಗೆ ಹೋಗಿದ್ದಾರೆ. ನೋಡಿ, ನಿತೀಶ್ ರೆಡ್ಡಿ ಅವರು ಔಟ್, ಅವರು ಇಂಜುರಿಯಿಂದ ಔಟ್ ಆಗಿದ್ದಾರೆ. ಪ್ಲೇಯಿಂಗ್ 11ನಲ್ಲಿ ಅವರು ಕಾಣಿಸಿಕೊಳ್ಳುವುದಿಲ್ಲ. ನಿತೀಶ್ ರೆಡ್ಡಿ ಅವರು ಈ ಕ್ರಾಲಿ ಅವರ ಇದು ಫಸ್ಟ್ ಇನ್ನಿಂಗ್ಸ್ ಆಗಿರ್ಬೋದು, ಸೆಕೆಂಡ್ ಇನ್ನಿಂಗ್ಸ್ ಆಗಿರ್ಬೋದು, ಕ್ರಾಲಿಯ ವಿಕೆಟ್ ತೆಗೆದಿದ್ರು. ಡಕೆಟ್ ಅವರದ್ದು ಫಸ್ಟ್ ಇನ್ನಿಂಗ್ಸಲ್ಲಿ ವಿಕೆಟ್ ತೆಗೆದಿದ್ರು. ಸೊ ಬ್ರೇಕ್ ಥ್ರೂ ಕೊಡಲಿಕ್ಕೆ ಒಂದು ಪ್ರಮುಖ ಪಾತ್ರವನ್ನು ನಿತೀಶ್ ರೆಡ್ಡಿ ವಹಿಸಿದರು. ಆ್ಯಂಡ್ ಥರ್ಡ್ ಟೆಸ್ಟ್ ಇದು ಫಸ್ಟ್ ಇನ್ನಿಂಗ್ಸಲ್ಲಿ ಭಾರೀ ಸ್ವಿಂಗ್ ಮಾಡಿದ್ದಾರೆ. ಒಂದು ಮೀಡಿಯಮ್ ಪೇಸ್ ಹಾಕಿ ಸಹ ಒಳ್ಳೆ ಸ್ವಿಂಗ್ ಮಾಡಿದ್ದಾರೆ. ಸೊ ಅವರು ಪ್ಲೇಯಿಂಗ್ 11ನಿಂದ ಹೊರಗೆ ಹೋಗ್ತಾ ಇರೋದು ಒಂದು ಸ್ವಲ್ಪ ಚಿಂತೆಗೇಡು ಖಂಡಿತ ಮಾಡಿರ್ತದೆ. ಅದರ ಮೇಲೆ ಬ್ಯಾಕಪ್ ಬೌಲರ್ ಆಗಿದ್ದಂತಹ ಯಾರು ನಮ್ಮ ಹರ್ಷದೀಪ್ ಸಿಂಗ್ ಅವರು ಕೂಡ, ಅವರು ಪ್ಲೇಯಿಂಗ್ 11ನಲ್ಲಿ ಇರಲ್ಲ, ಬ್ಯಾಕಪ್ ಬೌಲರ್ ಆಗಿದ್ದರು. ಅವರು ಕೂಡ ಇಂಜುರಿಯಾಗಿ ಅವರು ಸೀರೀಸಿಂದ ಔಟ್ ಆಗಿದ್ದಾರೆ. ಸೊ ಹರ್ಷದೀಪ್ ಸಿಂಗಿಗೆ ಈ ಒಂದು ಸೀರೀಸಲ್ಲಿ ಪಾದಾರ್ಪಣೆಯ ಪಂದ್ಯ ಸಿಗುವುದಿಲ್ಲ, ಅವರು ಔಟ್ ಆಗಿದ್ದಾರೆ. ಈಗ ಏನು ಆಕಾಶ್ ದೀಪ್ ಅವರು ಕೂಡ ಇಂಜೂರ್ ಆಗಿದ್ದಾರೆ ಅಂತ ಸುದ್ದಿ ಬಂದಿದೆ. ಬಟ್ ಗಿಲ್ ಅವರು ಹೇಳಿದ್ದಾರೆ, ಐ ವಿಲ್ ಟೇಕ್ ಕಾಲ್ ಟುಮಾರೋ ಅಂತ. ನಾಳೆ ನಾನು ಅದರ ಬಗ್ಗೆ ಒಂದು ಕಾಲ್ ತಗೊಳ್ತೇನೆ ಅಂತ. ನನ್ನ ಪ್ರಕಾರ ಅವರು ಪ್ಲೇಯಿಂಗ್ 11ನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಆಕಾಶ್ ದೀಪ್ ಕೂಡ ಇಂಜುರಿ ಆಗಿರೋದ್ರಿಂದಾಗಿ ಒಂದೋ ಪ್ರಸಿದ್ಧ ಕೃಷ್ಣ ಅವರು ಪ್ಲೇಯಿಂಗ್ 11ನಲ್ಲಿ ಕಾಣಿಸ್ಕೊಳ್ತಾರೆ, ಅಥವಾ ಅನ್ಶುಲ್ ಕಂಬೋಜ್ ಅವ್ರನ್ನ ಕರೆದಿದ್ದಾರೆ. ಅವರು ಭಾನುವಾರ ಮ್ಯಾಂಚೆಸ್ಟರ್ಗೆ ರೀಚ್ ಆಗಿದ್ದಾರೆ. ಪ್ರಾಪರ್ ರೆಸ್ಟ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೇನೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಯಲ್ಲಿ ಭಾರಿ ಒಳ್ಳೆಯ ಪ್ರದರ್ಶನ ಕೊಟ್ಟಿದ್ದರು ಅನ್ಶುಲ್ ಕಂಬೋಜ್ ಅವರು. ಸೊ ಆಲ್ರೆಡಿ ನೋಡಿ, ಪ್ರಸಿದ್ಧ ಕೃಷ್ಣ ಅವರ ಪರ್ಫಾರ್ಮೆನ್ಸ್ ನಾವು ನೋಡಿದ್ದೇವೆ ಈ ಸೀರೀಸಲ್ಲಿ. ಸೊ ಅದನ್ನು ಗಮನದಲ್ಲಿಟ್ಟುಕೊಂಡು ಅನ್ಶುಲ್ ಕಂಬೋಜ್ ಅವ್ರನ್ನೇ ಪ್ಲೇಯಿಂಗ್ 11ನಲ್ಲಿ ಒಂದು ಏನು ಪಾದಾರ್ಪಣೆ ಪಂದ್ಯ ಸಿಗ್ಬೋದು, ಅವರಿಗೊಂದು ಡೆಬ್ಯೂ ಕ್ಯಾಪ್ ಸಿಗ್ಬೋದು. ಇಲ್ಲದಿದ್ದರೆ ನೆಟ್ ಸೆಷನಲ್ಲಿ ನೋಡ್ತಾರೆ ಪ್ರಸಿದ್ಧ ಕೃಷ್ಣ ಚೆಂದ ಮಾಡಿ ಬಾಲ್ ಹಾಕ್ತಿದ್ದಾರಾ ಅಥವಾ ಅನ್ಶುಲ್ ಕಂಬೋಜ ಅಂತ. ಅದರ ಮೇಲೆ ಪ್ರಸಿದ್ಧ ಕೃಷ್ಣ ಅವರಿಗೆ ಸಹ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗ್ಬೋದು. ಸೊ ಬುಮ್ರಾ, ಸಿರಾಜ್ ಅವರು ಇದ್ದೇ ಇರ್ತಾರೆ. ಸೊ ಥರ್ಡ್ ಸೀಮರ್ ಆಗಿ ಒಂದು ಅನ್ಶುಲ್ ಕಂಬೋಜು ಅಥವಾ ಪ್ರಸಿದ್ಧ ಕೃಷ್ಣ ಅವರು ಕಾಣಿಸಿಕೊಳ್ತಾರೆ. ಬ್ಯಾಟಿಂಗ್ ವಿಭಾಗದಲ್ಲಿ ಎಲ್ಲರ ಒಂದು ದೃಷ್ಟಿ ಯಾರ ಮೇಲಿರೋದು ಅಂತಂದರೆ ಕರುಣ್ ನಾಯರ್ ಅವರ ಮೇಲೆ. ಕರುಣ್ ನಾಯರ್ ಅವರು ಈ ಸೀರೀಸಲ್ಲಿ ಏನೂ ಚಂದ ಮಾಡಿ ಆಡಲಿಲ್ಲ, ಒಂದು ಅರ್ಧಶತಕ ಕೂಡ ಅವರು ಬಾರಿಸಲಿಲ್ಲ. ಸೊ ಆದ್ದರಿಂದ ಅವರನ್ನು ಯಾಕೆ ಕಂಟಿನ್ಯೂ ಮಾಡಬೇಕು? ಅವರ ಬದಲಿಗೆ ಅಟ್ಲೀಸ್ಟ್ ಒಂದು ಯಂಗ್ಸ್ಟರ್ಸನ್ನು ಗ್ರೂಮ್ ಮಾಡಿ. ಈಶ್ವರನ್ನು ಆಸ್ಟ್ರೇಲಿಯಾ ಸೀರೀಸಿಂದ ಬೆಂಚಲ್ಲೇ ಕೂತ್ಕೊಂಡಿದ್ದಾರೆ, ಅವರಿಗೊಂದು ಚಾನ್ಸ್ ಕೂಡ ಸಿಗಲಿಲ್ಲ. ಹಾಗೆ ನೋಡ್ಲಿಕ್ಕೆ ಹೋದರೆ ಸಾಯಿ ಸುದರ್ಶನ್ ಅವರಿಗೆ ಫಸ್ಟ್ ಟೆಸ್ಟಲ್ಲಿ ಆಡಿಸಿ ಮತ್ತೆ 2 ಟೆಸ್ಟಿಗೆ ಡ್ರಾಪ್ ಮಾಡಿದರು. ಕರುಣ್ ನಾಯರ್ ಅವರ ಬದಲಿಗೆ ಸಾಯಿ ಸುದರ್ಶನ್ ಅವ್ರನ್ನಾದರೂ ಆಡಿಸಿ ಮಾರೆ, ಅವರಿಗೊಂದು ಅವಕಾಶ ಕೊಟ್ಟಾಗೆ ಆಗ್ತದೆ ಅಂತ ಹಲವು ಅಲ್ಲ ಅಂದರೆ ಆಲ್ಮೋಸ್ಟ್ 99% ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅದೇ ಮಾತಿರುವುದರಿಂದಾಗಿ ಕರುಣ್ ನಾಯರ್ ಅವರ ಪ್ಲೇಸ್ ಚಿಂತಾಜನಕ ಸ್ಥಿತಿಯಲ್ಲಿದೆ. ಯಾಕಂತಂದರೆ ಅವರಿಗೆ ಕ್ರಿಕೆಟ್ ಗಿವ್ ಮಿ ಒನ್ ಮೋರ್ ಚಾನ್ಸ್ ಅಂತ ಹೇಳಿ ಕೂಡ ಅವರು ಅಂಥದ್ದೊಂದು ಏನು ದೊಡ್ಡ ಇನ್ನಿಂಗ್ಸ್ ಅವರ ಕಡೆಯಿಂದ ಯಾವ ಮ್ಯಾಚಲ್ಲಿ ಸಹ ಬರಲಿಲ್ಲ. ಒಂದೇ ಒಂದು ಅರ್ಧಶತಕ ಬರೆದಿರುವ ಕಾರಣ ಅವರನ್ನು ಡ್ರಾಪ್ ಮಾಡಿದರೆ ಏನು ಶಾಕ್ ಆಗೋದಿಲ್ಲ. ಬಟ್ ಅಗೈನ್
ಎಕ್ಸ್ಪೀರಿಯನ್ಸ್ ವರ್ಸಸ್ ಯಂಗ್ಸ್ಟರ್. ಯಾವ ಆಧಾರದಲ್ಲಿ ಯಾರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲ ಎಕ್ಸ್ಪೀರಿಯನ್ಸ್ ಬೇಕು, ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡಿದಂಥ ಎಕ್ಸ್ಪೀರಿಯನ್ಸ್ ಟೆಕ್ನಿಕಲಿ ಸೌಂಡ್ ಬ್ಯಾಟ್ಸ್ಮನ್ ಕರುಣ್ ನಾಯರ್ ಅವರಿಗೆ ಇನ್ನೊಂದು ಲಾಸ್ಟ್ ಚಾನ್ಸ್ ಕೊಡುವ ಅಂತ ಕೊಟ್ಟರು ಕೊಡ್ಬೋದು, ಅದು ಮ್ಯಾನೇಜ್ಮೆಂಟಿಗೆ ಬಿಟ್ಟದ್ದು. ಹಾಗೆಯೇ ಪಂತ್ ಅವರದು ಒಂದು ಇಂಜುರಿ ಆಗಿತ್ತು, ಸೊ ಆದ್ದರಿಂದ ಅವರ ಬದಲಾಗಿ ಕೀಪಿಂಗ್ ಜವಾಬ್ದಾರಿಯನ್ನು ಧ್ರುವ್ ಜುರೇಲ್ ಅವರು ವಹಿಸ್ಕೊಂಡಿದ್ರು. ಫಸ್ಟ್ ಇನ್ನಿಂಗ್ಸ್ ಇದು ಸೆಕೆಂಡ್ ಹಾಫು ಮತ್ತು ಸೆಕೆಂಡ್ ಇನ್ನಿಂಗ್ಸ್ ಪೂರ್ತಿ ಧ್ರುವ್ ಜುರೇಲ್ ಅವರು ಕೀಪಿಂಗ್ ಮಾಡಿದರು. ಸೊ ಆ ಥರ ಫೋರ್ತ್ ಟೆಸ್ಟ್ ಮ್ಯಾಚಲ್ಲಿ ಕಂಟಿನ್ಯೂ ಆಗೋದಿಲ್ಲ. ಪಂತ್ ಅವರು ಪ್ಲೇಯಿಂಗ್ ಇಲೆವೆನಲ್ಲಿ ಕಾಣಿಸಿಕೊಂಡ್ರೆ ಅವರು ಕೀಪಿಂಗ್ ಮಾಡಲೇಬೇಕು. ಯಾಕಂತ ಆವಾಗ ಸಬ್ ಆಗಿ ಧ್ರುವ್ ಜುರೇಲ್ ಅವರು ಬರಲಿಕ್ಕಾಗೋದಿಲ್ಲ. ಯಾಕಂತಂದರೆ ಮ್ಯಾಚ್ ಆಗುವಾಗ ಏನಾದರೂ ಗಾಯ ಆದರೆ ಸಬ್ ಬರ್ಬೋದು. ಬಟ್ ನೀವು ಪ್ಲೇಯಿಂಗ್ ಇಲೆವೆನಲ್ಲಿ ಕಾಣಿಸ್ಕೊಂಡಿದ್ದೀರಿ ಪಂತ್ ಅವರು ಅಂತಂದರೆ ಆವಾಗ ಅವರು ಕೀಪಿಂಗ್ ಮಾಡಲೇಬೇಕು. ಇಲ್ಲ ನಾನು ಅವ್ರನ್ನ ಬರೀ ಪ್ಲೇಯರಾಗಿ ಆಡಿಸ್ತೇನೆ ಅಂತಂದರೆ ಧ್ರುವ್ ಜುರೇಲ್ ಅವರನ್ನು ನೀವು ಒಳಗೆ ಕರ್ಕೊಂಡು ಬಂದು, ಅಂದರೆ ಕರುಣ್ ನಾಯರ್ ಅವ್ರನ್ನ ಡ್ರಾಪ್ ಮಾಡಿ ಧ್ರುವ್ ಜುರೇಲ್ ಅವರನ್ನು ಕೀಪರಾಗಿ ಆಡಿಸಿ ಪಂತ್ ಅವರನ್ನು ಆ್ಯಸ್ ಅ ಫೀಲ್ಡರ್ ಆಡಿಸ್ಬೋದು. ಯಾಕಂತಂದರೆ ಗೊತ್ತಿಲ್ಲ ಅವರು ಎಷ್ಟು ಫಿಟ್ ಆಗಿದ್ದಾರೆ ಕೀಪಿಂಗ್ ಮಾಡಲಿಕ್ಕೆ ಅಂತ, ಅವ್ರಿಗೆ ಬೆರಳಿಗೆ ಗಾಯ ಆಗಿತ್ತು. ಸೊ ನನ್ನ ಪ್ರಕಾರ ಕರುಣ್ ನಾಯರ್ ಅವರ ಸ್ಥಾನ ಹೋಗೋದು ಬಹುತೇಕ ಖಚಿತ. ಸಾಯಿ ಸುದರ್ಶನ್ ಅವರು ಬರ್ತಾರಾ ಅಥವಾ ಆ್ಯಸ್ ಅ ಕೀಪರ್ ಧ್ರುವ್ ಜುರೇಲ್ ಅವರನ್ನು ಆಡಿಸಿ ಪಂತ್ ಅವರನ್ನು ಫೀಲ್ಡರ್ ಆಗಿ ಆಡಿಸ್ತಾರ ಅನ್ನೋದು ಮಾತ್ರ ಒಂದು ಡೌಟ್ ಇರೋದು. ಬಿಟ್ಟರೆ ಮತ್ತೆ ಯಾವ ಆಟಗಾರನನ್ನು ಕೂಡ ತೆಗೆಯುವುದಿಲ್ಲ. ಜೈಸ್ವಾಲನ್ನು ತೆಗೆಯುವುದಿಲ್ಲ. ಈಸ್ ಅ ಫ್ಯಾಂಟಾಸ್ಟಿಕ್ ಬ್ಯಾಟ್ಸ್ಮನ್. ಆಫ್ಕೋರ್ಸ್ ಗಿಲ್ ಅವರು ಥರ್ಡ್ ಟೆಸ್ಟ್ ಮ್ಯಾಚಲ್ಲಿ ಒಳ್ಳೆ ಆಡಲಿಲ್ಲ, ಬಟ್ ಈಸ್ ಅವರ್ ಕ್ಯಾಪ್ಟನ್ನು, ಲೀಡಿಂಗ್ ರನ್ ಸ್ಕೋರರ್ ಆಫ್ ದ ಸೀರೀಸ್. KL ರಾಹುಲ್ ಅವರು ಭಾರಿ ಚಂದ ಮಾಡಿ ಆಡ್ತಾ ಇದ್ದಾರೆ. ಪಂತ್ ಆ್ಯಸ್ ಅ ಬ್ಯಾಟ್ಸ್ಮನ್ ಸೂಪರಾಗಿ ಆಡಿದ್ದಾರೆ. ಜಡೇಜಾ ಅಣ್ಣ ಸೂಪರ್ ಬ್ಯಾಟಿಂಗ್ ಅಂತ ಬಂದರೆ ಸತತ 4 ಅರ್ಧ ಶತಕಗಳನ್ನು ಹೊಡೆದಿದ್ದಾರೆ ಈ ಸೀರೀಸ್ನಲ್ಲಿ. ಸೊ ಚಿಂತೆ ಮಾಡುವಂತಹ ಒಂದು ಏನು ಪ್ರಸಂಗ ಎದುರಾಗಿಲ್ಲ. ಮ್ಯಾಚನ್ನು ಸೋತಿರ್ಬೋದು, 2 ಮ್ಯಾಚನ್ನು ಸೋತಿದ್ದೇವೆ ಇಲ್ಲ ಅಂತಲ್ಲ, ಬಟ್ ಹೀನಾಯವಾಗಿ ಸೋಲಿಲ್ಲ. 3 ಟೆಸ್ಟ್ ಮ್ಯಾಚ್, ಒಂದು ಸೆಕೆಂಡ್ ಟೆಸ್ಟ್ ಮ್ಯಾಚ್ ಭಾರತ ವಿನ್ ಆಗಿದೆ, ಮತ್ತು 2 ಟೆಸ್ಟ್ ಮ್ಯಾಚ್ಗಳನ್ನು ಗೆಲ್ಲುವಂತಹ ಹಲವಾರು ಆಪರ್ಚುನಿಟಿ ಇತ್ತು, ಅದನ್ನು ಭಾರತ ಕಳ್ಕೊಂಡಿದ್ದಾರೆ. ಬಿಟ್ಟರೆ ಅಂದರೆ ಅವರ ಪರ್ಫಾರ್ಮೆನ್ಸ್ ವೈಸ್ ನೋಡೋದಿದ್ರೆ ಇಲ್ಲ ಮಾರೆ, ಚೆಂದ ಮಾಡಿ ಆಡಿದ್ದಾರೆ. ಗುಣಕ್ಕೆ ಮತ್ಸರವಿಲ್ಲ ಅಂತ ಹೇಳಿದರೆ ಚೆಂದ ಮಾಡಿ ಆಡಿದ್ದಾರೆ, ಮ್ಯಾಚ್ ವಿನ್ ಆಗಲಿಕ್ಕಾಗಲಿಲ್ಲ. ಐ ಹೋಪ್ ಮ್ಯಾಂಚೆಸ್ಟರಲ್ಲಿ ಒಂದು ದೊಡ್ಡ ಪ್ರದರ್ಶನ ಕೊಟ್ಟು ಭಾರತ ವಿನ್ ಆಗಲಿ, ಆವಾಗ ಸೀರೀಸ್ ಇನ್ನೂ ಸಹ ಕಾಂಪಿಟೇಟಿವ್ ಆಗ್ತದೆ. 5th ಟೆಸ್ಟ್ ಮ್ಯಾಚ್ ಏನಾಗ್ತದೆ ಓವಲಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನಾವು ಕಾಯ್ಬೋದು. ಮ್ಯಾಂಚೆಸ್ಟರ್ ಟೆಸ್ಟ್ಗೆ ಭಾರತಕ್ಕೆ ಆಲ್ ದ ಬೆಸ್ಟ್. ಚಂದ ಮಾಡಿ ಆಡಲಿ, ರಿಸಲ್ಟ್ ಎಂಥದೇ ಆಗಲಿ, ಚಂದದ ಕ್ರಿಕೆಟ್ ಆಡಲಿ. 3 ಟೆಸ್ಟ್ ಮ್ಯಾಚ್ 5 ದಿನ ತನಕ ಹೋಗಿದೆ, ಸೂಪರ್ ಹ್ಯಾಪಿ. 5 ದಿನ ಎಲ್ಲ ಭಾರತದಲ್ಲೆಲ್ಲ 2.5 ದಿನ 3 ದಿನಕ್ಕೆ ಮುಗಿತದೆ, 5 ದಿನ ಎಲ್ಲ ಹೋಗೋದೇ ಇಲ್ಲ. ಸೊ ಆ್ಯಂಡ್ ಇದು ಮ್ಯಾಂಚೆಸ್ಟರಲ್ಲಿ ಮಳೆ ಬರುವಂಥ ಸಾಧ್ಯತೆ ಉಂಟಂತೆ ಫಸ್ಟ್ 3 ಡೇಸು. ಸೊ ಇದರ ಅರ್ಥ ಈ ಟೆಸ್ಟ್ ಸಹ 5 ದಿನ ಅಂತೂ ಹೋಗ್ತದೆ. ಓವರ್ ಆಲ್ ಒಂದು ಬ್ಯೂಟಿಫುಲ್ ಸೀರೀಸ್ ನಡೀತಾ ಉಂಟು, ಟೆಸ್ಟ್ ಸೀರೀಸು. ವೆರಿ ಹ್ಯಾಪಿ, ವೆರಿ 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 ಹ್ಯಾಪಿ, ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಸರಿಯಾಗಿದೆ ಬರುವ. ನಮಸ್ಕಾರ.